ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಜಲಾಶಯದಿಂದ ಅಕ್ರಮವಾಗಿ ರಸ್ತೆ ನಿರ್ಮಿಸಲು ಕೆರೆಯ ನೀರನ್ನು ರಸ್ತೆ ನಿರ್ಮಿಸಲು ಮೋಟಾರ್ನಿಂದ ಟ್ಯಾಂಕರ್ಗಳಿಗೆ ತುಂಬಿಸಿಕೊಂಡು ಗುತ್ತಿಗೆದಾರರು ದುರ್ಬಳಕೆ ಮಾಡ್ತಾ ಇರುವುದನ್ನು ಖಂಡಿಸಿ ತಾಲೂಕಿನ ಚಿಕ್ಕ ತುರುವೇಕೆರೆ ಗ್ರಾಮದ ಮೋಹನ್ ಕುಮಾರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಉಪಾಧ್ಯಕ್ಷರು ನಿನ್ನೆಯಿಂದ ಏಕಾಂಗಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇರಿಸಿಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು, ಇದನ್ನರಿತ ತಾಲೂಕು ಆಡಳಿತ ಕಾವೇರಿ ನೀರಾವರಿ ನಿಗಮದ ಎಂಜಿನಿಯರ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ನಿರತರಾದಂತಹ ಮೋಹನ್ ಕುಮಾರ್ನನ್ನ ಮನವೊಲಿಸಿ ಪ್ರತಿಭಟನೆಯನ್ನ ಕೈಬಿಡುವಂತೆ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ವೈಎಂ ರೇಣುಕುಮಾರ್, ಬರಗಾಲವಿರುವುದರಿಂದ ಕುಡಿಯುವ ನೀರಿಗಾಗಿ ಮತ್ತು ಭತ್ತ ಬೆಳೆಯಲು ಇದನ್ನು ಬಿಟ್ಟು ಯಾರೇ ಅಕ್ರಮವಾಗಿ ನೀರನ್ನ ಕೆರೆಯಿಂದ ತೆಗೆಯುವ ಹಾಗಿಲ್ಲ ಹಾಗೂ ತೆಗೆದರೆ ನಿರ್ದಾಕ್ಷಿಣ್ಯವಾಗಿ ಅವರುಗಳ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ. ಹೇಮಾವತಿಯ ಇಂಜಿನಿಯರ್ಗಳಿಗೆ ಅದರಂತೆ ನೀರು ಅಕ್ರಮವಾಗಿ ಹೋಗದಂತೆ ಪಡೆಯಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಅಭಿಯಂತರರಾದ ಶಿವಪ್ರಸಾದ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು, ಕಂದಾಯ ನಿರೀಕ್ಷಕ ಶಿವಕುಮಾರ್, ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ, ಹೇಮಾವತಿ ಇಲಾಖೆ ಸಿಬ್ಬಂದಿಗಳು, ಮುಖಂಡರಾದ ಗುಡ್ಡೇನಹಳ್ಳಿ ನಂಜುಂಡಪ್ಪ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಮಲ್ಲಘಟ್ಟ ಕೆರೆಯಲ್ಲಿ ಅಕ್ರಮವಾಗಿ ನೀರು ಹೊಡಿತಾ ಇದ್ದಾರೆ ಅಂತ ಮೋಹನ್ ಕುಮಾರ್ ಅವರು ನಮಗೆ ದೂರವಾಣಿ ಮುಖಾಂತರ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ತಕ್ಷಣ ನಾವು ಸಂಜೆ 8 ಗಂಟೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದ್ದೀವಿ ಹಾಗೂ ಈ ಸ್ಥಳದ ಎಲ್ಲ ಭಾಗದ ಸಾರ್ವಜನಿಕರಿಗೆ ಪ್ರಚಾರೋತ್ಸವವನ್ನು ಮಾಡಿದ್ದೀವಿ. ಯಾಕೆಂತಂದರೆ ICC ಕಮಿಟಿನಲ್ಲಿ ಏನು ತೀರ್ಮಾನ ಆಗಿದೆ ಅದನ್ನು ಹೊರತುಪಡಿಸಿ ಇನ್ನು ಬೇರೆ ಯಾವುದೇ ರೀತಿಯಾದ ಅಕ್ರಮವಾಗಿ ಮಲ್ಲಘಟ್ಟ ಕೆರೆಯಿಂದ ನೀರನ್ನು ಪಡಿಬಾರ್ದು ಅಂತೇಳಿ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ. ಮತ್ತು ಇದು ಬರ ಅಂತೇಳಿ ನಮ್ಮ ತಾಲೂಕು ಬರ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾಗಿ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸುವ ಸಲುವಾಗಿ ಏನು ಮಲ್ಲಘಟ್ಟ ಕೆರೆಯಲ್ಲಿ ನೀರು ಸಂಗ್ರಹಣೆಯಾಗಿದೆ ಅದನ್ನು ಕುಡಿಯೋ ನೀರಿಗೆ ಮಾತ್ರ ಉಪಯೋಗಿಸ್ಬೇಕು, ಬೇರೆ ಯಾವತ್ತೂ ಉಪಯೋಗಿಸ್ಬಾರ್ದು ಅಂತೇಳಿ ನಮಗೆ ಸೂಚನೆ ಇದೆ. ಹಾಗಾಗಿ ಸಾರ್ವಜನಿಕರು ಎಲ್ಲ ಸಹಕರಿಸಬೇಕು. ಮತ್ತು ಅಕ್ರಮವಾಗಿ ನೀರನ್ನು ಹೊಡೆಯೋದಾದರೆ ಹೇಮಾವತಿ ಇಲಾಖೆಯ ಸಂಬಂಧಪಟ್ಟ ಕಾವೇರಿ ಸಂಬಂಧಪಟ್ಟ ಇಂಜಿನಿಯರ್ಸ್ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಅಕ್ರಮವಾಗಿ ಯಾರ್ಯಾರು ನೀರು ಹೊಡಿತಾರೆ ಕಾನೂನು ಪ್ರಕಾರ ತಕ್ಷಣ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಹಾಗಾಗಿ ಯಾರೇ ಮುಲಾಜಿಲ್ಲ, ಅಕ್ರಮವಾಗಿ ಯಾರು ನೀರನ್ನು ಹೊಡಿತಾರೆ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸ್ತೀವಿ ಕೃಷಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ಮತ್ತು ಕುಡಿಯ ನೀರು ಸಮಸ್ಯೆ ಬಗ್ಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನು ತಮ್ಮ ಗಮನ ತಂದರೆ ತಕ್ಷಣ ನಾವು ಸರ್ಕಾರದ ಪರವಾಗಿ ನಾವು ಏನು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕು, ಖಂಡಿತ ನಾವು ವ್ಯವಸ್ಥೆ ಮಾಡೋಕ್ಕೆ ಕ್ರಮ ತಗೋತೀವಿ. ನಮ್ಮ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ತಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳು ಎಲ್ಲ ಕ್ಷೇತ್ರದಲ್ಲಿರಬೇಕು, ಆ ಬೇರೆ ವ್ಯಾಪ್ತಿಯಲ್ಲಿರಬೇಕು. ಎಲ್ಲೆಲ್ಲಿ ನೀರು ಸಮಸ್ಯೆ ಇದೆ ತಕ್ಷಣ ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದೀವಿ. ಎಲ್ಲ ಪ್ರವೃತ್ತರಾಗಿದ್ದೀವಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ಮಾಡಬೇಕು. ಮತ್ತು ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದೆ, ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಹಾಗಾಗಿ ನೀತಿ ಸಂಹಿತೆಯನ್ನು ಯಾರೂ ಉಲ್ಲಂಘನೆ ಮಾಡಬಾರ್ದು ಅಂತೇಳಿ ಮನವಿಯನ್ನು ಮಾಡ್ತೀವಿ.